ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಪಂದ್ಯ ಸೋತ ಬಳಿಕ RCB ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ. ಸೊ ನಿನ್ನೆ ಮ್ಯಾಚ್ ಗೆದ್ದರೆ ತುಂಬಾ ಅಡ್ವಾಂಟೇಜ್ ಆಗ್ತಾಯಿತ್ತು RCB ತಂಡಕ್ಕೆ ಟಾಪ್ 2 ಹೋಗೋದಕ್ಕೆ. ಸೊ ಅದನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ರನ್ ರೇಟ್ ಕೂಡ ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿನ್ನೆ ಆಲ್ಮೋಸ್ಟ್ ವಿನ್ನಿಂಗ್ ಪೊಸಿಷನ್ನಲ್ಲೇ ಇದ್ದರು. 15 ಓವರ್ ತನಕನೂ ಕೂಡ ಸಖತ್ತಾಗಿ ರನ್ ರೇಟ್ ಮೇಂಟೈನ್ ಮಾಡ್ಕೊಳ್ತಾ ಚೇಸ್ ಮಾಡ್ತಾಯಿದ್ರು. ಕೊನೆಯಲ್ಲಿ ಕಾಲ್ಯಾಪ್ಸ್ ಆಗಿ ಕೈ ತಪ್ಪಿತು ಅಷ್ಟೇ ಮ್ಯಾಚು. ಸೊ ಆದರೂ ಕೂಡ ಇದು ಎಫೆಕ್ಟ್ ಆಗುತ್ತೆ. 3ನೇ ಸ್ಥಾನಕ್ಕೆ ಮೂವ್ ಆಗಿದ್ದಾರೆ. ಸೊ ಪಾಯಿಂಟ್ಸ್ ಟೇಬಲಲ್ಲಿ GT 18 ಪಾಯಿಂಟ್ನೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. 19ರಲ್ಲಿ 9 ವಿನ್ ಆಗಿದ್ದಾರೆ ಅವರು. ಇನ್ನೊಂದು ಪಂದ್ಯ ಇದೆ ಅವ್ರಿಗೆ. ಇನ್ನೊಂದು ಪಂದ್ಯ ಇರೋದು CSK ವಿರುದ್ಧ, ಅದು ನಾಳೆ ಇದೆ. ಸೊ ಈ ಮ್ಯಾಚ್ನಲ್ಲಿ RCB ಫ್ಯಾನ್ಸ್ ಎಲ್ಲ CSK ಸಪೋರ್ಟ್ ಮಾಡಲೇಬೇಕು ಖಂಡಿತವಾಗ್ಲೂ. ಇನ್ನೊಂದು ಪಂಜಾಬ್ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಸೊ ಪಂಜಾಬ್ಗೆ 2 ಪಂದ್ಯ ಇದೆ. ಸೊ ಹಾಗಾಗಿ 2 ಪಂದ್ಯದಲ್ಲಿ ಅವರು 2 ಸೋತರೆ ಉತ್ತಮ, ಇಲ್ಲಾಂದರೆ ಒಂದಾದರೂ ಪಂದ್ಯ ಸೋಲ್ಲೇಬೇಕಾಗುತ್ತೆ RCB ಟಾಪ್ 2 ಹೋಗಬೇಕಂದ್ರೆ. ಸೊ RCB ಪಂಜಾಬ್ ಇನ್ ಕೇಸ್ ಏನಾದರೂ ಟಾಪ್ 2ದಲ್ಲಿ ಫಿನಿಷ್ ಮಾಡೋದನ್ನು ನಾವು ನೋಡಬೇಕು ಅಂದರೆ GT ಇನ್ನೊಂದು ಮ್ಯಾಚ್ ಸೋಲ್ಬೇಕಾಗುತ್ತೆ. ಸೊ 2 ಆಪ್ಷನ್ ಇದೆ RCB ತಂಡಕ್ಕೆ. ಸೊ ಒಂದು GT ಸೋಲ್ಬೇಕು ಕೊನೆಯ ಪಂದ್ಯ, ಹಾಗೆಯೇ RCB ವಿನ್ ಆಗಲೇಬೇಕು ಲಾಸ್ಟ್ ಪಂದ್ಯದಲ್ಲಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮುಂದಿನ ಪಂದ್ಯ RCBಗೆ ಡೂ ಆರ್ ಡೈ ಥರನೇ ಟಾಪ್ 2 ಹೋಗೋದಕ್ಕೆ. ಸೊ ಅದನ್ನು ವಿನ್ ಆದರೆ ಟಾಪ್ 2ಗೆ ಹೋಗ್ಬೋದು. ಇನ್ ಕೇಸ್ ಏನಾದರೂ GT ಅಥವಾ PBKS ಸೋತ್ರೆ. ಸೊ GT ಸೋಲೋದನ್ನು ನೋಡಿದ್ರೆ ಉತ್ತಮ ಆಗುತ್ತೆ. ಒಂದೇ ಪಂದ್ಯ ಇರೋದು ಅವ್ರಿಗೆ. ಸೊ ಅದೊಂದು ಸೋತ್ರೆ ಆಗುತ್ತೆ. ಪಂಜಾಬ್ ಕಿಂಗ್ಸ್ ಗೆದ್ದರೂ ಸಹ ಅವ್ರ ಜೊತೆ ಪ್ಲೇ ಆಫ್ಸ್ಗೆ ಎಂಟ್ರಿ ಆಗ್ತೀವಿ ನಾವು, ಟಾಪ್ 2ಗೆ ಎಂಟ್ರಿ ಆಗ್ತೀವಿ. ಸೊ ಹಾಗಾಗಿ ಇಷ್ಟೇ ಇರೋದು ಇವಾಗ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಸೊ ಮುಂದಿನ ಪಂದ್ಯ ಗೆಲ್ಲೇಬೇಕು ಲಕ್ನೋ ವಿರುದ್ಧ. ಇನ್ನೊಂದು ಪಂದ್ಯ GT ಸೋತ್ರೆ ತುಂಬಾ ಮುಖ್ಯ ಆಗುತ್ತೆ. ನಾಳೆ ಇದೆ. ಸೊ ನಾಳೆ ಆಲ್ಮೋಸ್ಟ್ ಗೊತ್ತಾಗುತ್ತೆ GT ಸೋಲ್ತಾರ ಇಲ್ಲ ವಿನ್ ಆಗ್ತಾರಂತ. GT ಇನ್ ಕೇಸ್ ಏನಾದರೂ ನಾಳೆ ವಿನ್ ಆದರೆ ಪಂಜಾಬ್ ಸೋಲ್ಲೇಬೇಕಾಗುತ್ತೆ. ಪಂಜಾಬ್ 1 ಅಥವಾ 2 ಮ್ಯಾಚ್ ಸೋಲ್ಲೇಬೇಕು. 1 ಮ್ಯಾಚ್ ಸೋತ್ರೆ RCB ರನ್ ರೇಟ್ ಇಂಪ್ರೂವ್ ಮಾಡ್ಕೊಂಡು ವಿನ್ ಆಗಬೇಕಾಗುತ್ತೆ ಮುಂದಿನ ಪಂದ್ಯವನ್ನು. ತುಂಬಾ ಕಷ್ಟ ಆಗಿತ್ತು ಅಂತಲೇ ಹೇಳ್ಬೋದು ಇವಾಗ ಟಾಪ್ 2 ಹೋಗೋದಕ್ಕೆ. ಸೊ ಪ್ಲೇ ಆಫ್ಸ್ಗೆ ಹೋಗಿದ್ದೀವಿ, ಆದರೆ ಎಲಿಮಿನೇಟರ್ ಆಡೋದಕ್ಕಿಂತ ಟಾಪ್ 2 ಇದ್ರೇ ಉತ್ತಮ. ಸೊ ಇನ್ ಕೇಸ್ ಏನಾದರೂ ಟಾಪ್ 2 ಇದ್ದರೆ ಒಂದು ಚಾನ್ಸ್ ಕೂಡ ಸಿಗುತ್ತೆ ಕ್ವಾಲಿಫೈಯರ್ 1ನಲ್ಲಿ ಏನಾದರೂ ಸೋತ್ರೆ. ಸೊ ಹಾಗಾಗಿ ಟಾಪ್ 2ನೇ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಆದಷ್ಟು. ಇನ್ನು ಸೈಲೆಂಟಾಗಿ ಮುಂಬೈ ಕಡೆ ಹೇಳಬೇಕಂದ್ರೆ ಅವ್ರದ್ದು 18 ಪಾಯಿಂಟ್ ಆಗೋದು ಇನ್ನೊಂದು ಮ್ಯಾಚ್ ವಿನ್ ಆದರೆ. ಸೊ ಹಾಗಾಗಿ RCB 1 ಮ್ಯಾಚ್ ವಿನ್ ಆದರೆ 19 ಆಗಿಬಿಡುತ್ತೆ. ಸೊ ಅವರಿಂದ ಅಷ್ಟೇನು ತೊಂದರೆ ಆಗಲ್ಲ. ಸೊ ಹಾಗಾಗಿ ಮುಂದಿನ ಪಂದ್ಯ ವಿನ್ ಆಗಿ GT ಇನ್ನೊಂದು ಪಂದ್ಯ ಸೋತ್ರೆ ಈಸಿ ಪ್ಲೇ ಆಫ್ಸ್ ತಲುಪ್ತಾರೆ, ಟಾಪ್ 2 ತಲುಪ್ತಾರೆ. ಇನ್ನು ಇನ್ ಕೇಸ್ ನಾಳೆ ಏನಾದರೂ GT ವಿನ್ ಆಗಿಬಿಟ್ರೆ ಪಂಜಾಬ್ ಕಿಂಗ್ಸ್ ಸೋಲೋದನ್ನು ನಿರೀಕ್ಷೆ ಮಾಡಲೇಬೇಕಾಗುತ್ತೆ RCB ಫ್ಯಾನ್ಸು. ಇಲ್ಲಾಂದರೆ ಟಾಪ್ 2 ಹೋಗೋಕ್ಕಾಗೋದೇ ಇಲ್ಲ, ಎಲಿಮಿನೇಟರ್ ಆಡಬೇಕಾಗುತ್ತೆ. ಸೊ ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ ಇರೋದು. ಸೊ ನಿನ್ನೆ ಏನಾದರೂ ವಿನ್ ಆಗಿದ್ದರೆ ಸಖತ್ ಅಡ್ವಾಂಟೇಜ್ ಆಗಿರೋದು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಟ್ರೈ ಮಾಡಿದರು ಅಂತಲೇ ಹೇಳ್ಬೋದು. ಬಾಲಿಂಗ್ ಇನ್ನೂ ಸ್ಟ್ರಾಂಗ್ ಆಗಬೇಕು. ಇನ್ನು RCB ತಂಡಕ್ಕೆ ದೊಡ್ಡ ಆಘಾತಗಳೇ ಬಿದ್ದಿದೆ ಅಂತಲೇ ಹೇಳ್ಬೋದು. ಜೋಶ್ ಹೇಜಲ್ವುಡ್ ಅವರು ಇನ್ನೂ ಬಂದಿಲ್ಲ. ನಿನ್ನೆ ಟೀಮ್ ಡೇವಿಡ್ ಕೂಡ, ರಜತ್ ಪತಿದಾರು ಕೂಡ ಅಷ್ಟು ಫಿಟ್ಟಾಗಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇನ್ನು ಇಂಜುರಿಗಳ ಮೇಲೆ ಇಂಜುರಿ ಆಗ್ತಾಯಿದೆ. ನೋಡೋಣ, ಹೋಪ್ಫುಲಿ ಇನ್ನೊಂದು ಮ್ಯಾಚ್ ವಿನ್ ಆಗಿ GT ಅಥವಾ PBKS ಎದುರು ಸೋತು ಟಾಪ್ 2 ಪ್ರವೇಶ ಮಾಡಲಿ RCB ಅಂತ. ಸೊ ಹೋಪ್ಫುಲಿ ಅದೇ ಥರ ಆಗಲಿ, ನೋಡೋಣ. ಸೊ ಸದ್ಯಕ್ಕೆ ಕ್ಯಾಲ್ಕುಲೇಷನ್ ಇರೋದು ಇಷ್ಟೇ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಟಾಪ್ 2 ಫಿನಿಷ್ ಮಾಡ್ಬೋದಾ ಇಲ್ಲ ಅಂತ ಸಣ್ಣ ಪ್ರಿಡಿಕ್ಷನ್ ಮಾಡಿ ಕಮೆಂಟ್ ಮಾಡಿಬಿಡಿ, ನೋಡೋಣ.